ನಮಸ್ಕಾರ ಶಿವಶಂಕರ್ ಅವರೇ. ನಮಸ್ಕಾರ. ಹೇಳಿ. ಏನು ಹಿಂದೆ ನೀವು ನಮ್ಮ ಮಳವಳ್ಳಿ ತಾಲೂಕಿನ ಹಾಲಿ ಶಾಸಕರಾದಂಥ ಶ್ರೀಯುತ ನರೇಂದ್ರ ಸ್ವಾಮಿ ಅವರಿಗೆ ಒಂದು ಭದ್ರತೆ ಬೇಕು ಅಂತ ಒಂದು ಅರ್ಜಿ ಸಲ್ಲಿಸಿದ್ರಿ ಸರ್. ಅವರು ಮಂಡ್ಯದ ಜಿಲ್ಲಾಧಿಕಾರಿ ಮತ್ತು ಉಸ್ತುವಾರಿ ಮಂತ್ರಿಗಳ ಎದುರುಗಡೆನೆ ಒಂದು ಹೇಳಿಕೆ ನೀಡಿದ್ರು, ನನಗೆ ಹೌದು ಜೀವ ಬೆದರಿಕೆ ಹಾಕಿದ್ದಾರೆ ಅಂತ. ಈ ದೂರಿನ ವಿಚಾರ ಎಲ್ಲಿಗೆ ಬಂತು ಸರ್? ಸರ್, ನನಗೆ ಈಗ ಇತ್ತೀಚೆಗೆ ಒಂದು 15 ದಿವಸ ಆಯಿತು ನನಗೆ ಇದು ಬಂದು ಒಂದು ಇಂಬರ ಕಳಿಸ್ಕೊಟ್ಟಿದ್ದಾರೆ ಮಳವಳ್ಳಿ ಪೊಲೀಸರು. ಅಲ್ಲಿ ಏನಂತ ಹೇಳಿದ್ದಾರೆ ಅಂತಂದರೆ, ನಾವು ದೂರು ಕೊಟ್ಟಿರೋದು ಸರಿ ಅಷ್ಟೇ. ಈಗ ತಹಸೀಲ್ದಾರ್ ಅವರು ಯಾವುದೋ ಒಂದು ಇದಕ್ಕೆ ಒಂದು ಕಂಪ್ಲೇಂಟ್ ಸಹ ರಿಜಿಸ್ಟರ್ ಆಗಿದೆ ಚೊಟ್ನಳ್ಳಿ ಯಾವುದೋ ಸರ್ವೆ ನಂಬರ್ಗೆ. ಮತ್ತು ಅವ್ರಿಗೆ ಸದರಿ ಸರ್ಕಾರದ ಮಾಲಿನ್ಯ ಮಂಡಳಿಯ ಅಧ್ಯಕ್ಷ ಆಗಿರೋದ್ರಿಂದ ಅವ್ರಿಗೆ ಇಬ್ಬರು ಗಂಗರಕ್ಷಕ ಕೊಟ್ಟಿದ್ದೀವಿ. ಮತ್ತು ಠಾಣಾ ವ್ಯಾಪ್ತಿಯಲ್ಲಿ ಬಂದಾಗ ಅವ್ರಿಗೆ ಭದ್ರತೆ ಒದಗಿಸ್ತಾ ಇದ್ದೀವಿ. ಅಧಿಕೃತವಾಗಿ ದೂರು ಬಂದರೆ ನಾವು ಕ್ರಮ ವಹಿಸ್ತೀವಿ ಅಂತ ಹೇಳಿದ್ದಾರೆ. ನನಗೆ ಉಳಿದದ್ದೆಲ್ಲ ಓಕೆ, ಅವ್ರು ಹೇಳಿರೋದು. ಅಧಿಕೃತ ದೂರು ಅಂದರೆ ಏನು? ಶಾಸಕರು ನಮ್ಮ ಆಸ್ತಿ. ಶಾಸಕರು ಅಧಿಕೃತವಾಗಿ ಜಿಲ್ಲಾಧಿಕಾರಿಗಳ ಸಭೆ, ಜಿಲ್ಲಾ ಉಸ್ತುವಾರಿ ಸಚಿವರ ಸಭೆಯಲ್ಲಿ ಹೇಳಿದ್ದಾರೆ, ನನಗೆ ಆತಂಕ ಇದೆ, ನನ್ನ ಪ್ರಾಣ ಭಯ ಹೊರಡಿದ್ದಾರೆ ಅಂತಲೇ ಹೇಳಿದ್ದಾರೆ ಅವರು. ಅದಕ್ಕೆಲ್ಲ ನಾನು ಕೇರ್ ಮಾಡಲ್ಲ ಅಂತ ಹೇಳಿದ್ದಾರೆ. ಕೇರ್ ಮಾಡುವುದು ಬಿಡುವುದು ಬೇರೆ ವಿಚಾರ. ಆದರೆ ಒಬ್ಬರು ನಮ್ಮ ಆಸ್ತಿ, ಅವರು ಶಾಸಕರು, ಅವರೇ ಅವ್ರ ಆತಂಕ ತೋರ್ಕೊಂಡಾಗ ಸೋಮೋಟಾಗಿ ಇವ್ರು ಕೇಸ್ ರಿಜಿಸ್ಟರ್ ಮಾಡಬೇಕಾಯ್ತು. ಆದರೆ ನಾನು ಒಬ್ಬ ತಾಲೂಕಿನ ಪ್ರಜೆ, ಮತದಾರನಾಗಿ ನಮ್ಮ ಆಸ್ತಿ ರಕ್ಷಣೆ ಮಾಡಿಕೊಡಿ, ನಮ್ಮ ಶಾಸಕರು ನಮ್ಮ ಆಸ್ತಿ ಅಂತೇಳಿ ದೂರು ಕೊಟ್ಟರೆ ಇವರು ಅಧಿಕೃತ ದೂರು ಅಂತ ಬಂದರೆ ನಾವು ಕ್ರಮ ವಹಿಸ್ತೀವಿ ಅಂತ ಹೇಳ್ತಾರೆ. ಇದರ ಅರ್ಥ ನನಗೆ ಗೊತ್ತಾಗಲಿಲ್ಲ. ಇನ್ನು ಉಳಿದದ್ದೆಲ್ಲ ಸ್ವಾಗತ, ಅವರು ಬರೆದಿರ್ತಕ್ಕಂಥ ಎಲ್ಲವೂ ಸ್ವಾಗತ. ಇದರ ಅರ್ಥ ನಿಜವಾಗ್ಲೂ ಗೊತ್ತಾಗಲಿಲ್ಲ. ನಾನು ಆದರೆ ಇನ್ನೊಂದು ಮನವಿ ಮಾಡ್ತಾಯಿದ್ದೀನಿ ನಿಮ್ಮ ಮೂಲಕ. ನೋಡಿ, ಅವರು ದೂರು ಕೊಡಲಿ ಕೊಡದೇ ಇರಲಿ, ನೀವೇ ಅವ್ರ ಬಳಿ ನಿಮಗೆ ಯಾರು ಯಾವ ನಂಬರಿಂದ ಫೋನ್ ನಂಬರ್ ಬಂದಿತ್ತು, ನಿಮ್ಗೆ ಆತಂಕ ಮಾಡಿದ್ರು, ಯಾವ ದಿನಾಂಕ ಮಾಡಿದ್ರು, ಅದನ್ನು ನಮಗೆ ಫುಲ್ ಡೀಟೇಲ್ಸ್ ತೊಗೊಂಡು ಅದನ್ನು ತನಿಖೆ ಮಾಡಿ ಅಂಥವ್ರನ್ನ ಏನು ಮಾಡಬೇಕು ಕಾನೂನು ವ್ಯಾಪ್ತಿನಲ್ಲಿ. ಆ ಭಯ ಹುಡ್ಸೋರು, ಶಾಸಕರಿಗೆ ಭಯ ಹುಡ್ಸೋರು, ಇನ್ನು ಬೇರೆಯವ್ರು ಭಯ ಹುಡ್ಸಲ್ರ, ಅದನ್ನು ತಹಬಂದಿಗೆ ತರಬೇಕು, ಸೋಮೋಟವಾಗಿ ಕೇಸ್ ರಿಜಿಸ್ಟರ್ ಮಾಡಬೇಕು. ಅಥವಾ ಶಾಸಕರಾದವರು ಇದರಲ್ಲಿ ಯಾವುದೇ ತರಹದ ಹಿಂಜರಿಕೆ ಇಲ್ಲದೇ ತಾವೇ ಇಂಥವರಿಂದ ದೂರು ಬಂದಿತ್ತು, ಇಂಥವರು ನನಗೆ ಇದು ಮಾಡಿದರು, ಇಂಥ ದಿನಾಂಕ ಬಂದಿತ್ತು, ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ, ಏನೋ ಎಂಥವೋ ಮಾತಾಡ್ತವೆ ಅಂತ, ಆದರೆ ಇದೇ ನಂಬರು ಅಂತೇಳಿ ಅವ್ರಿಗೆ ಕೊಟ್ಟು ಅವ್ರನ್ನ ವಿಚಾರಣೆಗೊಳಪಡಿಸಿ ಯಾಕೆ ಹಿಂಗೆ ಮಾಡಿದ್ರು, ಎಲ್ಲಿ ಆಸ್ತಿ ಹೊಡೆದಿದ್ದಾರೆ ಅವರು, ಆ ಆಸ್ತಿ ಹೊಡೆದಿರೋರು ಯಾರು ಅನ್ನೋದು ಈಚೆಗೆ ಬರಬೇಕು. ಅದು ಒಂದು ಪಾಯಿಂಟು. ಇನ್ನು ಉಳಿದದ್ದು ತಹಸೀಲ್ದಾರ್ ಅವರು ದೂರು 24 ಎಕರೆ ಕೊಟ್ಟಿದ್ದಾರೆ. 4000 ಎಕರೆದನ್ನ ನಾನು ದೂರನ್ನು ಒಂದು 500 ಪುಟಗಳ ಸಾಕ್ಷ್ಯಾಧಾರ ಸಹಿತ, ಮತ್ತು ಇವರೇ ಒಪ್ಕೊಂಡಿರ್ತಕ್ಕಂಥದ್ದು ಸರ್ಕಾರಿ ಆಸ್ತಿ ಅಂತ ಒಪ್ಕೊಂಡಿರ್ತಕ್ಕಂಥದ್ದು, ಕಂದಾಯ ಇಲಾಖೆನೇ ಒಪ್ಕೊಂಡಿದೆ. DC ಆಗಲಿ, ತಹಸೀಲ್ದಾರ್ ಆಗಲಿ, AC ಆಗಲಿ ಒಂದು ದೂರನ್ನು ಪೊಲೀಸರು ಕೊಟ್ಟಿಲ್ಲ ಅದರ ಬಗ್ಗೆ. ಯಾಕೆ ಅಂದರೆ 4000 ಎಕರೆಲಿರೋರು ದೊಡ್ಡ ಜನ, ಅವ್ರನ್ನ ರಕ್ಷಣೆ ಮಾಡೋಣ, ಇಲ್ಲಿ ಯಾರ್ದೋ ಬಿಟ್ಬಿಡೋದು, ಬೇಕಾದಕ್ಕೆ ತಗೊಳ್ಳೋದು, ಬೇರೆದವ್ರಿಗೆ ಬಿಟ್ಬಿಡೋದು ನಿಜವಾಗ್ಲೂ ಈ ತಾಲೂಕು ಆಡಳಿತಕ್ಕೆ, ಜಿಲ್ಲಾಡಳಿತಕ್ಕೆ ಶೋಭೆ ತರುವಂಥದ್ದಲ್ಲ. ಜಿಲ್ಲಾಧಿಕಾರಿಗಳೇ ನೀವೇ ನೇರ ಪ್ರವೇಶಿಸಿದ್ರಲ್ಲಿ ಈ ವಿಚಾರದಲ್ಲಿ. ಆಮೇಲೆ ಇದುವರೆಗೂ RI ಅವರು ಒಳ್ಳೆ ವರದಿ ಕೊಟ್ಟಿದ್ದಾರೆ, ರವಿಶಂಕರ್ ಅವರು. ಅವ್ರ ವರದಿನ ಇನ್ನೂ ಸಹ ಇವ್ರು ಇನ್ನೂ ನೋಡಿಲ್ಲ ತಹಸೀಲ್ದಾರರು. ಹೆಚ್ಚು ಕಡಿಮೆ 6 ತಿಂಗಳಾಯ್ತು ಅವ್ರು ವರದಿ ಕೊಟ್ಟು. ಆ ವರದಿ ಆಧಾರದಲ್ಲೇ ಇವರು ಕ್ರಮ ಕೈಗೊಳ್ಬಿಡ್ಬೋದು, ಇವ್ರು ದೂರು ಕೊಡ್ಬೋದು, ನಾಳೆಗೆ ಅವ್ರನ್ನೆಲ್ಲ ವೆಕೆಟ್ ಮಾಡಿಸ್ಬೋದು 4000 ಎಕರೆನೂ. ಇನ್ನೂ ಸಹ ಇವರು ನಾಟಕ ಆಡ್ತಾ ಇದ್ದಾರೆ. ಯಾಕೆ? ಆ 4000 ಎಕರೆಯಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ, ಒಳ್ಳೊಳ್ಳೆ ದೊಡ್ಡ ಮಟ್ಟದ ರಾಜಕಾರಣಿಗಳಿದ್ದಾರೆ, ಅವ್ರನ್ನೆಲ್ಲ ರಕ್ಷಣೆ ಮಾಡೋಕ್ಕೋಸ್ಕರ ಇಲ್ಲಿ ವಿಳಂಬ ಮಾಡ್ತಾ ಇದ್ದಾರೆ. ಇನ್ನೊಂದು ಸರ್ವೆ ನಂಬರ್ 579 ಮಳವಳ್ಳಿ, ಅಲ್ಲಿ 38 ಗುಂಟೆ ಸರ್ಕಾರಿ ಜಾಗ ಅಂತ ಇದೆ. ಈ RI ಅವರು, ಮಳವಳ್ಳಿ ಟೌನ್ RI ಅವರು ಒಂದು ವರದಿಯನ್ನು ಸಲ್ಲಿಸಿದ್ರು. ಅಲ್ಲಿ ಸರ್ವೆ ನಂಬರ್ ಚೇಂಜ್ ಆಗಿದ್ದು, ತಿರ್ಗಾ ಚೇಂಜ್ ಮಾಡಿ ಕರೆಕ್ಟಾಗಿ ವರದಿ ಸಲ್ಲಿಸಿದ್ದಾರೆ. ಚೇಂಜ್ ಮಾಡಿ ಸಲ್ಲಿಸ್ಕೊಡಿ ಸ್ವಾಮಿ ಅಂತ ನಾನೇ ಹೇಳಿದೆ ಅವ್ರಿಗೆ. ನೋಡಿ, ಸರ್ವೆ ನಂಬರ್ ಡಿಫ್ರೆನ್ಸ್ ಮಾಡಿಬಿಟ್ಟಿದ್ದೀರಿ, ಅದು ಸರಿ ಮಾಡಿ ಅಂತ. ಆ ವರದಿನೂ ಸಹ ತಹಸೀಲ್ದಾರ್ ನೋಡಿಲ್ಲ ಇನ್ನೂ. ಅದಲ್ಲದೆ ಇಲ್ಲಿ ಪಾರ್ಕ್ ಮೋಸ ಆಗಿರೋದು ಅದ್ರ ಬಗ್ಗೆನೂ ನೋಡಿಲ್ಲ. ಆಮೇಲೆ ಪುರಸಭೆಗೆ ನೋಟಿಸ್ ಜಾರಿ ಮಾಡಿ ಅಂತಲೇ ಬರ್ದವ್ರು ಅವರು, ಪುರಸಭೆಯಿಂದ ಡಾಕ್ಯುಮೆಂಟ್ಸ್ ತರಿಸ್ಕೊಳ್ಳಿ ಅಂತ, ಟೌನ್ RI. ಅದನ್ನೂ ಮಾಡಿಲ್ಲ. ಒಟ್ಟು ಸ್ವಲ್ಪ ಹೆಚ್ಚು ಕಮ್ಮಿ 100 ಕೋಟಿ ರೂಪಾಯಿ ಆಸ್ತಿಗಳ ಬಗ್ಗೆ ನಿಗನೇ ಇಲ್ಲ. ಯಾವುದೋ ಒಂದು ದೂರು ಕೊಡೋದು, ಹೆಸರು ಮಾಡೋದು, ಹೆಸರು ಹೇಳೋದು, ನಾನು ದೂರು ಕೊಟ್ಟಿದ್ದೀನಿ ಅಂತ ತೋರಿಸ್ಕೊಳ್ಳೋದ ಇವರು. ನಾವೇ ಕೊಟ್ಟಿದ್ದೀವಲ್ಲ, ನೀವೇ ಪೊಲೀಸ್ ಕಂಪ್ಲೇಂಟ್ ಕೊಡಿ ತಹಸೀಲ್ದಾರ್ ಸಾಹೇಬ್ರೆ, DC ಸಾಹೇಬ್ರೆ, ನೀವೇ ಕೊಡಿ. ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ಮತ್ತು ನಮ್ಮ ಶಾಸಕರಿಗೆ ನೀವು ಒಬ್ಬರು ಭಯ ಹುಟ್ಟಿಸಿದ್ರು ಅಂತ ನಿಮ್ಮ ಸಭೆಯಲ್ಲಿ ಹೇಳಿದ್ಮೇಲೆ ಅವ್ರು ಯಾರು ಅಂತ ನೀವು ಜಿಲ್ಲಾಧಿಕಾರಿಯಾಗಿ ಅವ್ರನ್ನ ಕೇಳಿಕೊಂಡು ಅದ್ರ ಬಗ್ಗೆ ಕ್ರಮ ತಗೋಬೇಕಲ್ವಾ? ಯಾಕೆ ಮಾಡಲಿಲ್ಲ? ಜಿಲ್ಲಾ ಉಸ್ತುವಾರಿ ಸಚಿವರೇ ಚೆಲುವರಾಯಸ್ವಾಮಿ ಅವರೇ, ನೀವು ಮಾಡಬೇಕು. ನೀವು ಶಾಸಕರು, ಇಡೀ ಜಿಲ್ಲೆ ಎಲ್ಲ ಶಾಸಕರ ರಕ್ಷಣೆ ನೀವು ಕೊಡಬೇಕು. ನೀವು ತಾನೇ ಏನು ಮಾಡ್ತಾಯಿದ್ದೀರಿ ನಿಮ್ಮ ಎದುರುಗಡೆ ಹೇಳಿದ್ಮೇಲೆ? ಅಂದರೆ ಇದೆಲ್ಲ ಒಂದು ನಾಟಕದ ಅಥವಾ ಪ್ರಚಾರದ್ದಾಗಬಾರ್ದು.
ದಯಮಾಡಿ ಇದ್ರ ಬಗ್ಗೆ ತನಿಖೆ ಆಗಲೇಬೇಕು. ಶಾಸಕರಿಗೆ ಯಾರು ಭಯ ಹುಟ್ಟಿಸೋರೆ, ಯಾಕೆ ಕಾರಣ ಇಷ್ಟೇ, ನಾನು 4,000 ಎಕರೆ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀನಿ, ಇಲ್ಲಿ ಟೌನ್ ಬಗ್ಗೆ ಹೋರಾಟ ಮಾಡಿ ನಮಗೂ ಏನು ಬೇಕಾದ್ರೆ ಆಗ್ಬಿಡ್ಬೋದು. ನಾನು ಸಾಮಾನ್ಯ ಪ್ರಜೆ, ಒಬ್ಬೊಬ್ಬನೇ ಓಡಾಡ್ತಾ ಇರ್ತೀನಿ. ಶಾಸಕರಿಗೆ ಎದುರಿಸೋರು ನಮ್ಗೆ ಎದುರಿಸಲ್ವಾ? ನಮ್ಗೆ ಇವತ್ತವರೆಗೂ ಯಾರು ಎದುರಿಸಿಲ್ಲ, ಅದು ಬೇರೆ ಪ್ರಶ್ನೆ. ತೊಂದರೆ ಬೇರೆ ರೀತಿಯಿಂದ ನೀತಿ ಕೊಟ್ಟಿರ್ಬೋದು, ಅದಕ್ಕೆ ನಮ್ಮ ಹತ್ರ ಸಾಕ್ಷಿ ಆಧಾರಗಳಿಲ್ಲ, ಕೊಟ್ಟವ್ರೆ ವೈಯಕ್ತಿಕವಾಗಿ, ಅದಕ್ಕೆ ಸಾಕ್ಷಿ. ಜೀವ ತೆಗಿತೀವಿ ಅಂತ ಯಾರು ನನಗೆ ಎದುರಿಸೋಕ್ಕೆ ಸಾಧ್ಯನೂ ಇಲ್ಲ. ಎದುರಿಸಿದ್ರೆ ನಾವು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀವಿ. ಬಟ್ ಶಾಸಕರಿಗೆ ಎದುರಿಸೋರೆ ಅಂತಾರೆ ನಮ್ಗೆ ಬೇರೆ ರೀತಿ ಮಾಡ್ತಿರ್ಬೋದು ಈ ಭೂಗಳರು. ಆದ್ದರಿಂದ ಶಾಸಕರಿಗೆ ಎದುರಿಸಿರೋರು ಯಾರು ಅಂತ ಕಂಡುಹಿಡಿಯಲೇಬೇಕು. ಪೊಲೀಸ್ ಇಲಾಖೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಬಗ್ಗೆ ನಿಗಾ ವಹಿಸಬೇಕು. ಈ ಹಿಂಬರಹ ಭಾಗಶಃ ಒಪ್ಪಿಗೆ, ಪೂರ್ಣ ಪ್ರಮಾಣವಾಗಿ ಒಪ್ಪಿಕೊಳ್ಳುವಂಥ ಹಿಂಬರಹ ಅಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ನಿಮ್ಮ ಹತ್ರ ಹೇಳ್ತಾರೆ. ಓಕೆ, ಧನ್ಯವಾದ. ಥ್ಯಾಂಕ್ ಯು, ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.